ಉದ್ಯಮಿಗಳಿಗೆ ಸಾಲ ಕೊಡಿಸುವುದಾಗಿ ಕೋಟಿ ವಂಚಿಸಿದ್ದ ಕಾರಣಕ್ಕೆ ಸಂಬಂಧಪಟ್ಟಂತೆ ವಂಚಕ ರೋಷನ್ ಸಲ್ದಾನಾಗೆ ಸೇರಿದ 2.85 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಗೋಲು ಹಾಕಿಕೊಂಡಿದೆ. ಬಹುಕೋಟಿ ವಂಚನೆ ಪ್ರಕರಣದ ಪ್ರಮುಖ ಆರೋಪಿ ರೋಷನ್ ಸಲ್ದಾನಾ ಉದ್ಯಮಿಗಳಿಗೆ ಕೋಟಿಗಟ್ಟಲೆ ಸಾಲ ಕೊಡಿಸುವ ಆಮಿಷವೊಡ್ಡಿದ್ದ. 200 ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚನೆ ಮಾಡಿದ್ದ. ಈ ಸಂಬಂಧ ರೋಷನ್ ಸಲ್ದಾನಾ, ಆತನ ಪತ್ನಿ ಡಫ್ನಿ ನೇತು ಮತ್ತು ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಇದರ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ತನಿಖೆ ನಡೆಸಿದ್ರು. ಈ ಹಿಂದೆ ಸುಮಾರು 9.5 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲಾಗಿತ್ತು. ಉದ್ಯಮಿಗಳು ನೀಡಿದ್ದ ದೂರಿನ ಆಧಾರದಲ್ಲಿ ಜುಲೈ 17ರಂದು ರೋಷನ್ ಸಲ್ದಾನನನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ರು. ಕಬ್ಬಿಗೆ ಸರ್ಕಾರದಿಂದ 3,300 ರೂಪಾಯಿ ದರ ನಿಗದಿಯಾದರೂ ಕೂಡ ಬೆಳಗಾವಿಯ ಗುರ್ಲಾಪುರ ಬಳಿ ರೈತರು ಪ್ರತಿಭಟನೆ ಮುಂದುವರೆಸಿದ್ರು. ಹೀಗಾಗಿ ಇಂದು ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿದ್ರು. ಸರ್ಕಾರದ ಆದೇಶ ಪ್ರತಿ ಹಿಡಿದು ರೈತರ ಬಳಿ ಬಂದ ಸಚಿವರು ಸರ್ಕಾರದ ನಿರ್ಧಾರದ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದ್ರು. ಈ ವೇಳೆ ವಿಜೇಂದ್ರ ವಿರುದ್ಧ ಕಿಡಿಕಾರಿದ ಶಿವಾನಂದ ಪಾಟೀಲ್, ರೈತರ ವೇದಿಕೆಯಲ್ಲಿ ವಿಜೇಂದ್ರ ಹುಟ್ಟುಹಬ್ಬ ಮಾಡ್ಕೊಂಡು ಹೋದ, ನಾನು ಡೆತ್ ಡೇ ಮಾಡ್ಕೊಂಡು ಹೋದೆ ಅಂತ ಬೇಸರ ಹೊರಹಾಕಿದ್ರು. ಡೆತ್ ಡೇ ಮಾಡ್ಕೊಂಡು ಹೊಂಟಿಲ್ಲ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡೋದು? ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಖುದಾಮ ಇರುವಂತ ಗದಾ ಪೈಲ್ವಾನ್ ಅಂತ. ಇದೆಲ್ಲ ಇದನ್ನ ಬಹಳ ಗಣನೆಗೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿವಿ. ಅವರು ಬಹಳ ದೊಡ್ಡ ಹೋರಾಟಗಾರ. ನನ್ನ ಜೋಡಿ ಒಂದು 10 ಸರ್ತಿ ಜಗಳಾಡ್ಯಾರಿ. ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡ್ತದೆ, ಯಾವಾಗ ಅವ್ರು ನನ್ನ ಜೋಡಿ ಜಗಳಾಡೋದು ಬಿಡ್ತಾರ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ಕಬ್ಬು ದರ 3,300 ರೂಪಾಯಿಗೆ ನಿಗದಿ ಮಾಡೋದಕ್ಕೆ ಫ್ಯಾಕ್ಟರಿ ಮಾಲೀಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು. ಸಭೆಯಲ್ಲಿ ತೀರ್ಮಾನವಾದಂತೆ ಮಾಡಿರೋದು. ರಿಕವರಿ 10.25 ಇದ್ರೆ 3,100 ಜೊತೆಗೆ 100 ಹೆಚ್ಚುವರಿ ಅಂತ ಹೇಳಿದ್ದೇವೆ. ರಿಕವರಿ 11.25 ಇದ್ರೆ 3,200 ಜೊತೆಗೆ 100 ಹೆಚ್ಚುವರಿ ಅಂತ ಹೇಳಿದ್ದೇವೆ. ಅದರಂತೆ ಕೊಡಲಾಗುತ್ತೆ. ಎಲ್ಲವನ್ನು ಮುರುಗೇಶ್ ನಿರಾಣಿ ಮುಂದೆ ಹೇಳಿದ್ದೇವೆ. ಹಾಗಾದ್ರೆ ಅವರು ನಮ್ಮೆದುರು ಒಂದು ನಿಮ್ಮೆದುರು ಒಂದು ಹೇಳ್ತಾರ ಅಂತ ನಿರಾಣಿಗೆ ತಿರುಗೇಟು ನೀಡಿದ್ರು. ಏನಿಲ್ಲ, ಅವರು ಎದುರುಗಡೆನೆ ಹೇಳಿರೋದು ಒಂದು, ಮಾಡಿರೋದು ಒಂದಲ್ಲ. ಅವ್ರು ಹೇಳಿದ್ದೀನಿ. ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ 3,000. ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, 50 ರೂಪಾಯಿನ ಫ್ಯಾಕ್ಟ್ರಿಯವ್ರು ಕೊಡಬೇಕು, ಸರ್ಕಾರ 50 ರೂಪಾಯಿ ಕೊಡ್ತದೆ. ಡಿಸಿ ಏನು ಹೇಳಿದ್ದಾನೆ, 10.25ಕ್ಕೆ 3,100 ರೂಪಾಯಿ ಪ್ಲಸ್ 100 ರೂಪಾಯಿ. ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು 100 ರೂಪಾಯಿ ಮೇಲೆ 10.25 ರಿಕವರಿ ಇದ್ರೆ 11.25 ರಿಕವರಿ ಇದ್ರೆ 3,200 ಪ್ಲಸ್ 100. ಡಿಸಿ 3,200 ಹೇಳಿದ್ರು ಬೆಳಗಾವಿ ಡಿಸಿ, ಅದ್ರ ಮೇಲೆ 100 ರೂಪಾಯಿ ಅಂದರೆ 3,300 ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.